ಮೈಸೂರಲ್ಲಿ ಆಯೋಜಿಸಿದ್ದ ನ್ಯೂಸ್ 18 ನಮ್ಮ ರನ್ಗೆ ಜನ ಸಾಗರವೇ ಸೇರಿತ್ತು. ಸಾವಿರಾರು ಮಂದಿ ಮೈಸೂರಿನ ಪ್ರಮುಖ ರಸ್ತೆಯಲ್ಲಿ ಹೆಜ್ಜೆ ಹಾಕಿದ್ದು ನ್ಯೂಸ್ 18 ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಮನಸಾರೆ ಕೊಂಡಾಡಿದ್ದಾರೆ. ನ್ಯೂಸ್ 18 ಕನ್ನಡ ಆಯೋಜಿಸಿದ್ದ ನಮ್ಮ ರನ್ ಮೈಸೂರು ಕಾರ್ಯಕ್ರಮ ಭರ್ಜರಿ ಸಕ್ಸಸ್ ಕಂಡಿದೆ. ಉತ್ತಮ ಆರೋಗ್ಯ ಮತ್ತು ಡ್ರಗ್ಸ್ ಮುಕ್ತ ನಗರಕ್ಕಾಗಿ ಮಕ್ಕಳಿಂದ ಹಿಡಿದು 60 ವಯಸ್ಸಿನ ಹಿರಿಯರು ಕೂಡ ನಮ್ಮ ರನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೆಜ್ಜೆ ಹಾಕಿದ್ರು. ನಮ್ಮ ರನ್ ಮೈಸೂರು ಕಾರ್ಯಕ್ರಮಕ್ಕೆ ಕಳೆದೊಂದು ತಿಂಗಳಲ್ಲಿ ಬರೋಬ್ಬರಿ 1600 ಮಂದಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ 6:30ಕ್ಕೆ ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಸಾವಿರಾರು ಮಂದಿ ಸೇರಿದ್ರು. ಮೊದಲಿಗೆ ಜುಂಬಾ ಡಾನ್ಸ್ ಮೂಲಕ ಮಕ್ಕಳಿಗೆ ವಾರ್ಮ್ ಅಪ್ ಮಾಡಲಾಯಿತು. ನಂತರ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಅಶೋಕ ರೋಡ್ ಮಾರ್ಗವಾಗಿ ಹೆಜ್ಜೆ ಹಾಕಿದ ಸ್ಪರ್ಧಿಗಳು ರಾಮವಿಲಾಸ ರೋಡ್ ಮೂಲಕ ವಾಪಸ್ಸಾದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ 100 ಮೀಟರ್ ದೂರ ಹೆಜ್ಜೆ ಹಾಕಿದ್ರು. ಈ ವೇಳೆ ಐಜಿಪಿ ಬೋರಲಿಂಗಯ್ಯ, ಎಸ್ಪಿ ಮಲ್ಲಿಕಾರ್ಜುನ್ ಬಲದಂಡಿ ಕೂಡ ಸಾಥ್ ನೀಡಿದ್ರು. ರನ್ ಫಾರ್ ಕಾಸ್ ಅಂತಂದ್ರೆ ಒಂದು ಉದ್ದೇಶಕ್ಕೋಸ್ಕರ ಒಂದು ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಿದ್ದಾರೆ. ದೇಶದಲ್ಲಿ ಎಲ್ಲ ನಾಗರಿಕರು ಕೂಡ ಅದಕ್ಕೆ ಪ್ರಜ್ಞಾನ ಬೆಳೆಸಬೇಕು, ಉತ್ತಮ ರೀತಿಯಾದಂತಹ ಆರೋಗ್ಯ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೋಸ್ಕರ ಅವರಲ್ಲಿ ಜಾಗೃತಿ ಮೂಡಿಸಬೇಕು. ಮತ್ತೆ ವ್ಯಸನಗಳನ್ನ, ಅದರಲ್ಲೂ ಮುಖ್ಯವಾಗಿ ಮಾದಕ ವಸ್ತುಗಳ ವ್ಯಸನಗಳನ್ನ ಜನರು ಬಿಡಲಿ, ಇವೆಲ್ಲರೂ ಕೂಡ ಒಂದು ಒಳ್ಳೆ ಸಂದೇಶ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಒಂದು ಕಾಸ್ಗೋಸ್ಕರ ನೀವು ಇವತ್ತು ಮ್ಯಾರಥಾನ್ ಭಾಗವಹಿಸಿದ್ದೀರಿ. ಟಿವಿ 18 ಆರ್ಗನೈಸ್ ಮಾಡಿರುವಂತಹ ಬೆಸ್ಟ್ ಇವೆಂಟ್ಸ್ ಅವರಿಗೆ ಮೊದಲನೇದಾಗಿ ನನ್ನ ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ಕರ್ನಾಟಕ ಡ್ರಗ್ಸ್ ಫ್ರೀ ಮೈಸೂರು ಅಂತ ಒಂದು ಧ್ಯೇಯದೊಂದಿಗೆ ನಾವು ಇದನ್ನ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ತಾ, ಮತ್ತೆ ಫಿಟ್ನೆಸ್ ನ ಒಂದು ರೊಟೀನ್ ಆಗಿ ಮಾಡ್ಕೊಳ್ಳಿ ಅಂತ ಅಪೀಲ್ ಮಾಡ್ತಾ ನನ್ನ ಮಾತನಾಡ್ತೀನಿ. ನಮ್ಮ ರನ್ ಮೈಸೂರು ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಕರು ಕೂಡ ಭಾಗಿಯಾಗಿದ್ದು ವಿಶೇಷವಾಗಿತ್ತು. ನಮ್ಮ ರನ್ನಲ್ಲಿ ಓಡಿ ವಿಜೇತರಾದವರಿಗೆ 1 ಲಕ್ಷ ಬಹುಮಾನ ವಿತರಣೆ ಮಾಡಲಾಯಿತು. ಮ್ಯಾರಥಾನ್ನಲ್ಲಿ ಭಾಗಿಯಾಗಿದ್ದ ಮಕ್ಕಳು, ವಿದ್ಯಾರ್ಥಿಗಳು ಹಾಗೂ ಹಿರಿಯರು ನ್ಯೂಸ್ 18 ಕಾರ್ಯಕ್ರಮವನ್ನ ಮನದುಂಬಿ ಕೊಂಡಾಡಿದ್ರು. ಈ ಬಾಲೆಯರು, ಬಾಲಕಿಯರು, ನಮ್ಮ ಹುಡುಗರು ಅವ್ರನ್ನೆಲ್ಲ ನೋಡಿ ಹುಮ್ಮಸ್ಸಾಗಿ ನಾವು ಓಡಿದ್ದು 1 ಗಂಟೆ 7 ನಿಮಿಷ. ಇದು ನನ್ನ ಬೆಸ್ಟ್ ಟೈಮಿಂಗ್ಸ್. ಮ್ಯಾರಥಾನ್ ಓಡೋದು ಯಾಕೆ ಅಂತಂದ್ರೆ ಆರೋಗ್ಯಕ್ಕೆ. ಇಷ್ಟು ಆರೋಗ್ಯವಾಗಿರ್ಬೇಕು ಅಂತಂದ್ರೆ, ನೀವೆಲ್ಲರೂ ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಪ್ರತಿದಿನ ಓಡ್ಬೇಕು, ಓಡ್ತಾನೆ ಇರ್ಬೇಕು. ಕೂತವನ್ ಕೆಟ್ಟ, ಓಡ್ದವನ್ ಗೆದ್ದ. ಒಂದ್ ದಿವಸಕ್ಕೆ ಸಣ್ಣ ಮಟ್ಟ ಓಡಿ ಬರ್ತಿದ್ದಾರೆ. ಯಾರಿಗೆ ಹೇಳಿದ್ರೆ ಇಡೀ ವರ್ಷನ ಸಣ್ಣ ಮಾಡಿ ಮೊದಲನೇ ವರ್ಷಕ್ಕೆ ಅದ ಟೈಮ್ಗಿನ್ನ ಅದ ತಾಸಿನಾಗ ಇನ್ನು 15 ನಿಮಿಷ ಟೈಮ್ ಬರ್ತೀರಿ. 126 ಕಿಲೋಮೀಟರ್ ಓಡಿದ್ವಿ ಅಂತ ಕಟ್ಟಿ ಚೆಟ್ಗಳು ಬಿಟ್ಟು ಎಂತಾರ ಭಾಗವಹಿಸಿ ನಿಮಗೂ ಎಂತ ಆಸೆ ಬರ್ತದೆ. ಒಟ್ನಲ್ಲಿ ಆರೋಗ್ಯಕರ ಸಮಾಜಕ್ಕಾಗಿ ನ್ಯೂಸ್ 18 ಹಮ್ಮಿಕೊಂಡಿದ್ದ ನಮ್ಮ ರನ್ ಮೈಸೂರು ಕಾರ್ಯಕ್ರಮಕ್ಕೆ ದೊಡ್ಡ ಯಶಸ್ಸು ಸಿಕ್ಕಿದೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು.